ಬರ್ರಿ ಇವತ್ತಿನ ಹಿಡಿದೊಳಗೆ ಏನು ವಿಶೇಷತೆ ಐತಿ ಅಂತ ನನಗೆ ಹೇಳಾಕತ್ತೀನಿ. ಹೊಟ್ಟೆ ಜ್ವರ ಕಾಯಕತ್ತ ಅಂತಂದ್ರೆ ನನಗೆ ಯಾರು ಕೇಳಾವಲ್ರಿ ಅವ್ರು ಡಾಕ್ಟ್ರ್ ಕೊಡ್ರಿ 5 ದಿನದ ಗುಳಿಗೆ ತೊಗೊಂಡು ನೋಡ್ರಿ ಅಂತಂದು. ನಿನ್ನೆ ಮುಗಿದ್ರು ಬೆಳಿಗ್ಗೆ 5 ದಿನದ್ದು. ನಿನ್ನ ರಾತ್ರಿ ತೊಗೊಂಡಲ್ರಿ. ಇವತ್ತು ಫುಲ್ಲು ಥಂಡಿ ರೀ, ಆಮೇಲೆ ಕಡೆ ಎಲ್ಲ ಸುಸ್ತು. ಮತ್ತು ಹೆಂಗಿತ್ತಲ್ರಿ ಈಗ ಒಂದು ವಾರ 2 ವಾರದಿಂದ ಹಂಗೆ ಆಗತೈತ್ರಿ. ಅದಕ್ಕೆ ಹೋಗಿ 10 ಗಂಟೆ ಆತ್ರಿ. ಈಗ ಅದೇನು ಡಾಕ್ಟರ್ದು ಇದು ಬೇಕಂತಾರೋ ಏನೈತೆ ಟೆಸ್ಟ್ ಮಾಡತ್ರಿ, ಟೈಫಾಯ್ಡ್ ಟೆಸ್ಟ್ ಮಾಡಿಸ್ಕೊರಿ ಅಂತ ಹೇಳಿಲ್ಲ. ನನಗೆ ಅದೇ ಸಮಸ್ಯೆ ಇರೋದ್ರಿ. ನನಗಾದ್ರೆ ಅದೇ ಇದಾಗೈತೆ ರೀ. ಹಂಗೆ ಆತಂದ್ರೆ ನನಗೆ ಅದು ಸ್ವಲ್ಪ ಶಾಖ ಆಗ್ಬಿಟ್ಟಿರ್ತೈತಿ ರೀ. ಅದು ತಲೆ ನೋವು ಎಲ್ಲ ಕೂಡ ಒಮ್ಮಕ್ಕಳೇ ಬರಾಕೈತ್ರಿ ಇವತ್ತು. ಮತ್ತು ಅದಕ್ಕೆ ಆಸಿಪ್ ಹೋಗೊಂಬ ಅನ್ನಕತ್ತೀನಿ ರೀ. 10 ಗಂಟೆ 10 ನಿಮಿಷ ಆತೀಗ. ನಾವಿವಾಗ ಹಾಸ್ಪಿಟಲಿಗೆ ಬಂದಿದ್ದೀವಿ ರೀ. ಬಂದ ಏನಾಗತ್ತೈತೆ ಮಮ್ಮಿ ಕಣ್ಣಿಗೆ? ಕಣ್ಣು ಸಾತೈತೆ. ಬ್ಲಡ್ ಟೆಸ್ಟ್ ಮಾಡಿಸ್ಕೊಳಕ್ಕೆ ಬಂದೀವಿ ರೀ. ನಮಗ ರೀ ಈಗ ಕುಲಕರ್ಣಿ ಕಡೆ ಹೋದೆ ಅಂದ್ರೆ ಈಗ ಅವ್ರ ಜ್ವರದ್ದು 5 ದಿನದ ಗುಳಿಗೆ ಕೊಟ್ಟಾರೆ. ಅವ್ರ ಕಡಿಮೆ ಯಾರಿಗೆ ತೊಗೊಂಡಿದ್ದಿಲ್ಲ ನಾನು. ಹೌದೇ ಮಮ್ಮಿ? ಇವಾಗ ಬ್ಲಡ್ ಟೆಸ್ಟ್ ಮಾಡಿ ನಮ್ಮ ಮಮ್ಮಿದು ಮನಸ್ಸೊಳಗೆ ಇದ್ದಿದ್ದಾರೆ ಹಾಕೈತ್ರಿ. ಭಾಳ ಇದು ಮಾಡತ್ತಿದ್ರಿ ಅವ್ರು. ಭಾಳ ಇದು ಮಾಡತ್ತಿದ್ರಿ ಅವ್ರು. ಹಾಂ, ನನಗೆ ಕಡಿಮೆನ ಆಗೋಲ್ತು ಅಂತ ಹೇಳಿ ಮನೆಗೆ ಬಂದಿರೋ ನಾವು. ಮನೆಗೆ ಬಂದು ಇಲ್ಲಿ ಮಮ್ಮಿಗೆ ಗಂಜಿ ಮಾಡಿಕೊಟ್ಟೇನೆ, ರಾಗಿ ಗಂಜಿ. ಒಗ್ಗರಣೆ ನಾವು ಅಲ್ಲೇ ಅಂತಂದ್ರೆ ಹಂಗಾಗಿ ಚಾನು ಕುಡಿದಿಲ್ಲ ಇಲ್ಲ. ಅದೊಂದು ಸ್ವಲ್ಪ ಉಪ್ಪಾಗಿತ್ತಂತ್ರಿ. ಉಪ್ಪು ಸ್ವಲ್ಪ ಹಾಕೊಂಡು ಗಂಜಿ ಮಾಡಿಲ್ಲ. ಕೈ ನೋವು ಆತೈತಂತ್ರಿ ಅದು. ಮತ್ತು ಖಾಲಿ ಟ್ಯೂಬ್ ಹಾಕಿರ್ತಾರಲ್ಲ ಮಮ್ಮಿ ಒಳಗೆ, ಖಾಲಿ ಇಂಜೆಕ್ಷನ್ ಹಾಕಿ ರಕ್ತ ತಗೊತಾರೆ. 12ವರೆಗೆ ಕೊಡ್ತಾರಂತಡಿ. ಅದಕ್ಕೆ ಈಗಿನ 11 ಆತನ. 12ವರೆಗೆ ಹೋಗಿ ದವಾಖಾನೆಗೆ ಹೋಗಿ ಬಂದ್ಬಿಡ್ತೀನಿ. 12 ಗಂಟೆ ಮೇಲೆ ಬಾ ಅಂದ್ರಿ. ನಾ 12 ಗಂಟೆಗೆ ಹೋದೆ. ಎಲ್ಲ ಇದನ್ನು ಟೆಸ್ಟ್ ಮಾಡಿಟ್ಟಿದ್ರಿ. ರಕ್ತ ಸ್ವಲ್ಪ ಕಡಿಮೆ ಐತಂತ್ರಿ. ಆಮೇಲೆ ಇದು ಟೈಫಾಯ್ಡ್ ಐತಿ. ಅದು ಇದಾಗಿದ್ದಕ್ಕೆಲ್ಲ ಹಂಗೆ ನಂಗೆ ತ್ರಾಸ ಆಗೈತಿ. ಈಗ ಹೋಗಕತ್ತೀರಿ ಡಾಕ್ಟರ್ ಕಡೆ. ಹೋಗಿ ಟ್ಯಾಬ್ಲೆಟ್ ಅದು ಬರೆಸ್ಕೊಂಡು ಏನೇನು ಕೊಡ್ಬೇಕು ತೊಗೊಂಡು ಬರೋಣ್ರಿ. ಈಗ ಹೋಗಿ ಆರಿಪ್ಪ ನಾನು ಹೋಗಕತ್ತೀನಿ ನೋಡ್ರಿ. ನಾನು ಹೇಳಿದಾರಿಪ್ಪ ಡಾಕ್ಟ್ರಿಗೆ, ಹೇಳಕತ್ತಿಲ್ಲ ನಾನು ಅವ್ರಿಗೆ. ಜ್ವರ ಬಂದವ್ರಿ ಮ್ಯಾಗ ಅಷ್ಟು ಗುಯಿ ಕೊಡ್ತಾರೆ ಕಳಿಸ್ತಾರ ಅವರು. 2-3 ಸಲ ಆದ್ರೆ ಬರೀ ನಾನು ಟೆಸ್ಟ್ ಮಾಡಿಸ್ಕೊಂಡು ನೋಡ್ರಿ ಡಾಕ್ಟರ್. ಅದ್ರಾಗ ನಮ್ಮೆಲ್ಲ ಫ್ರೆಂಡ್ಸ್ ಹೇಳ್ತೀರಲ್ರಿ ನೀವೆಲ್ಲರೂ ಇದನ್ನ ಮಾಡಿಸ್ಕೋರಿ ಅಂತ ಅಂದು. ಹಂಗಾಗಿ ನಾನು ಇವತ್ತು ಹೋಗ್ಬಿಟ್ಟೆ ನೋಡೋಣ ಎಲ್ಲರೂ ಹೇಳಕತ್ತಾರ ಅಂತಂದು. ಕರೇನ ಅದಾಗೈತೆ ನೋಡ್ರಿ, ಟೈಫಾಯ್ಡ್ ಆಗೈತೆ ರೀ. ಯಾಕೋ ಗದ್ದಿಲ್ರಿ ಇವತ್ತು. ಒಬ್ಬರು ಹೋಗಿ ಬಂದಮೇಲೆ ನಾವು ಹೋಗಿದ್ರಿ. ನಮ್ಮ ಆರಿಪ್ಪ ನಾನು ಕೂಡ ಬಂದ್ವಿ. ಆರಿಪ್ಪ ಕುಂತಾಡ್ರಿ ಅಲ್ಲಿ, ಗದ್ಲನ ಇಲ್ಲ. ಈಗ ಅದನ್ನು ಹೇಳಿದ್ರು ಅಂತ ಹೇಳಿದ್ರೆ ಅದು ಐತಿ ಅಂತ ಹೇಳಿದ್ರೆ ಅದು ಇಂಜೆಕ್ಷನ್ ಇರ್ತಾರಿಪ್ಪ. ಅದು ನೋಡ್ಬೇಕು ಡಾಕ್ಟ್ರ್ ಏನು ಹೇಳ್ತಾರೆ ಕೇಳನ್ರಿ. ಕೇಳಿದ ಮೇಲೆ ಇದು ಮಾಡಕ್ಕೆ ಬರುತ್ತೆ. ನಾಷ್ಟ ಮಾಡಿಲ್ಲ ನೀನು? ಏನು ಗಂಜಿ ಕುಡ್ದಿಲ್ಲ? ಯಾಕಂದ್ರೆ ಟೈಮ್ ನೋಡಿಲ್ಲ, 1 ಗಂಟೆ ಆತ ಅಲ್ಲಿ. ನಾನು ಹಾಸ್ಪಿಟಲ್ಗೆ ರೀ. ಇದು ಟೈಫಾಯ್ಡ್ ರೀ. ಟೈಫಾಯ್ಡ್ ನನಗಿಲ್ಲೇ ಗೊತ್ತಾಗಿತ್ತು ರೀ ಟೈಫಾಯ್ಡ್ ಐತೆ ಅನ್ನೋದು. ಆಮೇಲೆ ಬ್ಲಡ್ ಸ್ವಲ್ಪ ಕಡಿಮೆ ಐತಂತ್ರಿ. ಅದು ಇದು ಪಪ್ಪಾಯಿಲಿದು ಒಂದು 5 ದಿನ ಅದು ಪಪ್ಪಾಯಿಲಿದು ರಸ ಕೊಡ್ರಿ ಅಂತ ಹೇಳಿ ಹ್ಞೂ ಅಂತಂದು ಹೇಳಿದೆ. ಇದು ಆಗೈತಿ ರೀ ಅಂತ ನಮ್ಮ ಸಬ್ಸ್ಕ್ರೈಬರ್ ಒಬ್ರು ಡಾಕ್ಟ್ರ್ ಹೇಳೇಬಿಟ್ರಿ. ಎಲ್ಲ ಇಂಥದ್ದು ಉಣ್ರಿ ಇದನ್ನು ತಿನ್ನಿರಿ, ಕಿವಿ ಹಣ್ಣು ತಿನ್ನಿರಿ, ದಾಳಂಬ್ರಿ ಹಣ್ಣು ತಿನ್ನಿರಿ ಅಂಥೇಳಂದು. ಮತ್ತು ಟೈಫಾಯ್ಡ್ ಐತೆ ಅನ್ನೋದ್ರೊಳಗೆ ಅಂದ್ರೆ ಮಜ್ಜಿಗೆ ಅಂಥದ್ದೆಲ್ಲ ಅನ್ನ ಅಂಥದ್ದು ಊಟ ಮಾಡಿರಿ ಅಂಥೇಳಂದು. ಸಪ್ಪಂದ ಉಣ್ರಿ ಅಂತಂದು. ಥ್ಯಾಂಕ್ ಯು ರೀಪ್ಪ, ನಿಮಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ರೀ. ನಾನು ಹಂಗೆ ಸುಮ್ಮನೆ ಮೇಲೆ ಗುಳಿಗೆ ತೊಗೊಂಡೇ ಇರ್ತಿದ್ದೆ. ಎಲ್ಲರೂ ನನಗೆ ಇವತ್ತು ಬೆಳಿಗ್ಗಿನ ವಿಡಿಯೋ ಕಮೆಂಟ್ ಮಾಡಿದ್ರಿ, ಟೈಫಾಯ್ಡ್ ಟೆಸ್ಟ್ ಮಾಡಿರಿ, ಟೈಫಾಯ್ಡ್ ಟೆಸ್ಟ್ ಮಾಡಿಸ್ರಿ ಅಂತಂದು. ಖರೇನ ಅದಾಗೈತೆ ನೋಡ್ರಿ. ಅದು ಎಷ್ಟು ಜಾಸ್ತಿನೇ ಇದಾಗ್ಬಿಟ್ಟೈತೆ ರೀ ಅದನ್ನು. ಹಂಗಾಗಿ ಗುಳಿಗೆ ಕೊಟ್ಟರೆ ವ್ಯಾಕ್ಸಿನ್ ಮಾಡ್ತಾರಂತ್ರಿ. ಅದು ಟೈಫಾಯ್ಡಿನ ವ್ಯಾಕ್ಸಿನ್ ಒಂದು 10 ದಿನ ಗುಳಿಗೆ ತೊಗೊರಿ, ಆಮೇಲೆ ಕಡೆ ಅದು ವ್ಯಾಕ್ಸಿನ್ ಮಾಡಣ್ರಿ, ಇಂಜೆಕ್ಷನ್ ಕೊಡಣ್ರಿ ಅಂಥೇಳಂದು. ಹ್ಞೂನ್ರಿಪ್ಪ ಅಂಥೇಳಂದು ಎಲ್ಲ ಬರ್ಸ್ಕೊಂಡು ಬಂದೆ ನೋಡ್ರಿ. ಈಗ ಊಟ ಮಾಡ್ತೀನಿ ರೀ. ಬೆಳಿಗ್ಗೆ ಗಂಜಿ ಕುಡ್ದೋಗಿದ್ದೆ ರೀ. ಈಗ ಊಟ ಮಾಡಿ ಅವೆಲ್ಲ ಗುಳಿಗೆ ಬರ್ದಾರಿ. ಅವಷ್ಟು ಗುಳಿಗೆ ತೊಗೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀನಿ ರೀ. ಮತ್ತು ಎಲ್ಲರಿಗೂ ಥ್ಯಾಂಕ್ ಯು ರೀ. ಥ್ಯಾಂಕ್ ಯು ಸೋ ಮಚ್ ರೀಪ್ಪ. ನನ್ನ ಬಗ್ಗೆ ಇಷ್ಟೆಲ್ಲ ಕಾಳಜಿ ತೊಗೊಂಡು, ಇಷ್ಟೆಲ್ಲ ಕೇರ್ ತೊಗೊಂಡು, ಇದು ಮಾಡಿಸ್ರಿ, ನೀವು ಈ ಥರ ಟೆಸ್ಟ್ ಮಾಡಿಸ್ರಿ, ಈ ಟೆಸ್ಟ್ ಮಾಡಿಸ್ರಿ ಅಂತೆಲ್ಲ ಹೇಳ್ತೀರಿ. ನಾನು ಹೋಗಿ ಅವ್ರಿಗೆ ಹಿಂಗೆ ಹೇಳಿದಾರೆ. ಅಲ್ಲಿ ಹೋಗಿ ಅವ್ರು ಬ್ಲಡ್ ಟೆಸ್ಟ್ ಮಾಡೋರು ನೋಡಿರಿ, ಇವರೆಲ್ಲ ಈ ಥರ ಕಮೆಂಟ್ ಮಾಡ್ಯಾರ ನೋಡಿರಿ ಅಂತೇಳಂದು. ಅವ್ರನ್ನ ಹೆಂಗಿರ್ತೀನಿ, ಡೈಲಿ ಹೆಂಗಿರ್ತೀನಿ, ಇವತ್ತು ಹೆಂಗಿರ್ತೀನಿ ಅದೆಲ್ಲ ನೋಡ್ತಾರೆ ಅವರು. ನೋಡಿ ನಿಮ್ಗೆ ಹಿಂಗಾಗಿ ಆಕತೈತ್ರಿ, ಇದಾಗೈತೆ ಅಂತ ಹೇಳ್ತಾರೆ ಅಂತ ಹೇಳಿದ್ರಾಗ ಅಂದ್ರೆ ಅವರೆಲ್ಲ ಅವನ್ನೆಲ್ಲ ಟೆಸ್ಟ್ ಮಾಡಿದ್ರಿ. ಮಾಡಿದ್ರಾಗ ಸ್ವಲ್ಪ ಬ್ಲಡ್ ಕಡಿಮೆ ಐತಿ ಅಂತಂದ್ರಿ. ಮತ್ತು ಟೈಫಾಯ್ಡ್ ರೀ. ಬರೀ ಆತು ಗುಳಿಗೆ ತೊಗೊಂಡು ಹಾಲನ್ನ ಉಂಡೆ ಹಾಲನ್ನು ಉಂಡು ಗುಳಿಗೆ ತೊಗೊಂಡು ಮನ್ಕೊಂಬಿಟ್ಟಿದ್ದೆ ರೀ.
ಇದು ಇಂಥವೆಲ್ಲ ನನಗೆ ಇವು ಬರ್ದಾರೆ ನೋಡ್ರಿ. ಇದು ಚೆಕ್ ಮಾಡಿಸಿದ್ರಿ ಅದು ಇವೆಲ್ಲ ಇಂಥವೆಲ್ಲ ಗುಳಿಗೆ. ಇದು ಅರ್ಧ ತೊಗೊತಿದ್ರಿ, ಅರ್ಧ ತೊಗೊಂಡಿನಿ. ಇಷ್ಟು ಗುಳಿಗೆ ಬರ್ದಾರೆ ನೋಡ್ರಿ. ಅಂದರೆ ಇದನ್ನೇನು ತೋರಿಸೋವಂಥ ಅವಶ್ಯಕತೆ ಇದ್ದಿಲ್ಲ ನನಗೇನು ರೀ. ಒಬ್ರು ಯಾರೋ ಕಮೆಂಟ್ ಮಾಡ್ಯಾರಲ್ಲ, ಅತಿ ಆಯಿತು ನಿಮ್ಮದು ಹಾಗೆ ಹಿಂಗೆ ಅಂತೇಳಂದು, ಹಾಗಾಗಿ ಅಷ್ಟು ಸ್ವಲ್ಪ ತೋರ್ಸಾಕತ್ತೀನಿ ರೀ ಅವ್ರಿಗೂ. ಅದೇ ಅರ್ಧ ತೊಗೊಂಡು ನೋಡಿರಿ. ಯಾರಿಗಾದ್ರೂ ಆರಾಮಿಲ್ಲ ಅಂತ ಹೇಳಿದರೆ ಆರಾಮಿಲ್ಲ ಅಂತ ಹೇಳ್ತಾರಲ್ಲ ರೀ, 10 ದಿನದ ಗುಳಿಗೆ ಬರೋದ್ರೆ ನಂಗೆ ಜ್ವರದ್ದು ಬೆಳಗ್ಗೆ ರಾತ್ರಿ ಇರ್ತಾವೆ. ಅವು ಸ್ವಲ್ಪ ನನಗೆ ಅವು ಗುಳಿಗೆನೂ ಜಾಳ ಹಾಕತ್ರು ನನಗೆ ಹೊಟ್ಟೆ ಹಂಗೆ ಹಾಕತ್ತಿತ್ತು ನನಗೆ. ಇವತ್ತು ನೋಡ್ರಿ ನಾನು ಬ್ಲಡ್ ಚೆಕ್ ಮಾಡಿಸ್ಕೊಂಡು ಡಾಕ್ಟ್ರ್ ಕಡೆ ತೊಗೊಂಡೋಗಿನಿ ರೀ. ಇವತ್ತು ತೊಗೊಂಡೋಗಿದ ಮೇಲೆ ಇಲ್ಲ ಟೈಫಾಯ್ಡ್ ಆಗೈತ್ರಿ ಅದು ಅನ್ನಕತ್ರ. ಅದು ಕರಿಪ ನನಗೆ ಹೊಟ್ಟೆಗೆಲ್ಲ ಉಂಡಿದ್ದೆಲ್ಲ ಆಯಾಸದ ಆಕೈತೆ ಅಂತ ಹೇಳಿದ್ದು ಡಾಕ್ಟ್ರ. ನೀವು ಬರೀ ಮ್ಯಾಗಿನ ಗುಳಿಗೆ ಕೊಟ್ರಿ ನೀವು ಅಂತಂದು ಹೇಳಿದೆ. ಹಿಂಗಿಲ್ಲ ಒಮ್ಮೊಮ್ಮೆ ಇದು ಆಗತ್ತೆ ರೀ, ಅದು ಏನಾಗಂಗಿಲ್ಲ, ಒಂದು 10 ದಿನದ ಗುಳಿಗೆ ತೊಗೊಳ್ರಿ ಅಂತೇಳಿ ಇಷ್ಟಕ್ಕೊಂದು ಗುಳಿಗೆ ಕೊಟ್ಟಾರೆ 10 ದಿನದ ಇವು. ಆಮೇಲೆ ಇದೊಂದು ಕುಡಿಬೇಕು ರೀ, ಇದೊಂದು ಔಷಧ ಕುಡಿಬೇಕು ರೀ. ಕುಡಿದಂದ್ರೆ ಒಂದು ವ್ಯಾಕ್ಸಿನ್ ಬರ್ದಾರೆ. ಅದು 10 ದಿನ ಆದ ನಂತರ ಅದನ್ನು ಮಾಡ್ತಾರಂತ್ರಿ. ಅದನ್ನು ತೊಗೊಂಡು ಬರ್ರಿ ಅಂತೇಳಿ ಬರ್ದಾರೆ ಅವ್ರು. ಇದ್ರಾಗ ಇಟ್ಟಿನ್ರಿ ಅದನ್ನು, ಇದ್ರೊಳಗೆ ಇಟ್ಟಿನ್ರಿ ಅದನ್ನು, ಅದು ಬರ್ದಾರೆ. ಮತ್ತು ಆರಿಫಾಗನು ತೋರಿಸ್ಕೊಂಬಂದಾರೆ. ಆಕಿಗೂ ನೆಗಡಿ ಜ್ವರ ಬಂದಿತ್ತಲ್ಲ ರೀ, ಆಕಿಗೂ ಗುಳಿಗೆ ಬರೆದ್ರಿ. ಒಂದು 3 ದಿನ ಗುಳಿಗೆ ಬರ್ದಾರೆ ಆಕಿಗೂ. ಮತ್ತು ಅದು ನಮ್ದು ಹೊಸ ಫೋನ್ ಒಂದು ಯಾಕೋ ಇದಾಗಕತ್ತಿದ್ದಿಲ್ಲ ರೀ. ಅದು ವಿಡಿಯೋನ ಸೇವ್ ಹಾಕತ್ತಿದ್ದಿಲ್ಲ ರೀ. ನೀನು ಒಂದಿನ ಮಾಡಿ ನೋಡೋಂತೇಳಿ ಅಂತಂದು ನೋಡಾಕತ್ನಿ ಅಂದ್ರೆ ಅದಕ್ಕೆ ಮತ್ತು ನಮ್ಮ ಸುಲ್ತಾನ್ ಬಂದಾನ ರೀ. ಅವ್ನ ಕೈ ಕೊಟ್ಟಿನ ಫೋನ್ ಮಾಡಾಕತ್ತಾನ ರೀ. ಅವ್ನು ಕರೆಕ್ಟ್ ಆತಪಿ ಅದು. ಇಲ್ಲಿ ಚಹಾ ತೊಗೊಂಬಂದಿದ್ದೀರಿ. ಮಮ್ಮಿ ಒಲ್ಲಂತ್ರಿ ಚಹಾ. ಚಾನೆ ಈ ಚಹಾ ಕುಡಿದ್ಬಿಟ್ಟು ಎಷ್ಟು ದಿನ ಆಯ್ತು ನಾನು. ಹೌದಾ, ಚಲೋ ಮಾಡಿದ್ದೀವ. ಬೇಡ ಅಂತೇಳಿ ಈಗ ಹೆಂಗೆ ಆರಾಮ ಅನ್ಸತ್ತಿದ್ದಿಲ್ಲ ಮಮ್ಮಿ? ಇವತ್ತೊಂದು ದಿನ ಆರಾಮಾಗಿತ್ತಾನ ರೀಪ ಅದು. ಇವ ನಮ್ಮವರೆಲ್ಲ ಮಚ್ಚದಾನಿ ಒಳಗೆ ಕಟ್ಟಿ ಮನಗಸರ್ ಅದಕ್ಕೆ ರೊಟ್ಟಿದು ಇದು ಉಗ ಬಡಿಬಾರ್ದು, ಒಗ್ಗಣಿದು ಉಗ ಹೋಗ್ಬಾರ್ದು ಆ ಜ್ವರಕ್ಕೆ ಅಂತೇಳಿ ಜಗ್ಗ ಹೆದರ್ತಿದ್ರು ನಮ್ಮ ಕಡೆಗೆಲ್ಲ. ಅವಾಗ ಹಳ್ಳಿ ಕಡೆ ಅದನ್ನು ಡಾಕ್ಟ್ರ್ ಹೇಳೋದನ್ನ ಹಂಗೆ ಹೇಳಿದ್ರು. ಅವಾಗ ಬರೀ ಸಪ್ಪಂದು ನೀರಂತ ಬ್ಯಾಳಿ, ಇದು ಗಟ್ಟಿ ಬ್ಯಾಳಿ, ಇನ್ನು ಆ ಕಡೆ ನೀರಂತ ಬ್ಯಾಳಿ, ಅನ್ನ, ರೊಟ್ಟಿ ಜಾಸ್ತಿ ಕೊಡೋದಿಲ್ಲ ಈ ಜ್ವರಕ್ಕೆ. ಮೆತ್ತನ ಅನ್ನ, ಇಂಥದ್ದು ಗಂಜಿ ಅಂತದ ಅನ್ನ, ಇಂಥದ್ದು ಊಟ ಮಾಡ್ತಿದ್ವಿ ನಾವು. ಹಿಂಗೆ ಮೆತ್ತದ ಮಾಡ್ತೀನಿ ರಾತ್ರಿ. 2 ದಿನ ಹಾಲು ಅನ್ನ ಉಣ್ತೀನಿ ನಾನು. ಮೆತ್ತದ ಮಿಜ್ಜಿಂದ ಅನ್ನ. ಖಾರ ಜಾಸ್ತಿ ಉಣ್ಬಾರ್ದು. ಸಬ್ಸ್ಕ್ರೈಬರ್ ಹೇಳ್ಯಾರ ಮೆಸೇಜ್ ಒಳಗೆ, ವಾಟ್ಸಪ್ ಮೆಸೇಜ್ ಒಳಗೆ. ಕಿವಿ ಹಣ್ಣು, ಅದು ದಾಳಂಬ್ರಿ ಹಣ್ಣು ಅಂಥದ್ದೆಲ್ಲ ಫ್ರೂಟ್ಸ್ ತಿನ್ನಿರಿ ನೀವು. ಮತ್ತು ನನಗೂ ಆಗಿತ್ತು. ಒಂದು ತಿಂಗಳ ದಿನ ಅವರು ಬರೀ ಮಜ್ಜಿಗೆ ಅನ್ನ ಇಂಥದ್ದು ಉಂಡಾರ ಅಂತ ನೋಡು. ಒಟ್ಟ ಖಾರ ಮುಟ್ಲಿಲ್ಲ ಅಂತ. ಖಾರ ತಿನ್ಬಾರ್ದೇನು ಹಂಗಂದ್ರೆ? ಖಾರ ತಿನ್ಬಾರ್ದು. ನೀನು ಹಾಲನ್ನು ಉಣ್ಣಂತಗುವ ಅಂತಂದು ಹೇಳಿದೆ. ನೋಡ್ರಿಪ್ಪ ಅಂತೇಳಿ. ಈಗೆಲ್ಲ ಗುಳಿಗೆ ಔಷಧ ಎಲ್ಲ ಬಂದವ. ಆಗಿಂದಾಗ ಅದ್ರ ಜಾಸ್ತಿ ಇದಂಗಿಲ್ಲ. ನಂಗೆ ಭಾಳ ದಿನ ಆಗ್ಬಿಡ್ತಿದ್ದು. ಹೌದು. ಭಾಳ ದಿನ ಆಗಿದ್ದಕ್ಕೆ ನನಗೆ ಸುಸ್ತು ತ್ರಾಸು ಜಾಸ್ತಿ ಆಗಕತ್ಬಿಡ್ತು ನನಗದು. ಕಣ್ಣಾಗೆಲ್ಲ ಉಗ ಬರೋದು ನೋಡ, ಹಂಗೆ ಕಣ್ಣೆಲ್ಲ ಉರಿಯೋದು ನನಗೆ. ಹಂಗೆ ಹೀಟ್ ಆದಂಗೆ ಆಗ್ಬಿಡ್ತದೆ ಜ್ವರ ಒಳಗೆ ಕಾದ ನನಗೆ. ಗುಳಿಗೆದೆಲ್ಲ ಜುಮ್ ಜುಮ ನಾವು ಗುಳಿಗೆದು ತೊಗೊಂಡ್ರೆ ಕಡಿಮೆ ಆಕೈತಿ. ಗುಳಿಗೆ ಬರ್ದಾರ ಸಬ್ಸ್ಕ್ರೈಬರ್. ಏನ್ರಿ ನಿಮ್ದು ಬರ್ತಾ ಜಾಸ್ತಿ ಆಯ್ತಲ್ಲ ಅಂದ್ರೆ ನಾನು ಸುಳ್ಳು ಹೇಳ್ತಾ ಇದ್ದೀನಿ ಏನೋ ಅಂತಂದು ಅವ್ರಿಗೆ. ಮತ್ತೆ ಆರಾಮಿದ್ದ ಓಡಾಡ್ತಿರ್ತೀನಿ, ತಿಂತೀನಿ ಉಣ್ತೀನಿ, ಹೌದಿಲ್ಲ? ಅದು ಹೆಂಗಿದೆ ಅನಿಸ್ತೈತಿ. ಒಂದಿನ ಹಾಸಿಗೆ ಮಕ್ಕಳಂಗಿಲ್ಲ ಏನಿಲ್ಲ. ಅದು ಮತ್ತು ಹಂಗೆ ಆಕೈತ್ರಿ ನೋಡೋರಿಗೆ. ಇಲ್ಲ ರೀಪ ಹೋಗಿ ತೋರಿಸ್ಕೊಂಬಂದೀನಿ. ಒಂದು 10 ದಿನದ ಕೊಟ್ಟಾರಿ ಗುಳಿಗೆ ಔಷಧ, ಕಡಿಮೆ ಆಗುತ್ತೆ. ಆಯ್ತೀನಿ, ಆಗಂಗಿಲ್ಲ. ಕೊಡ್ತೀನಿ ಕೊಡಿ. ಇಲ್ಲಿ ಬದ್ನಿಕಾಯಿ ಆದ್ನಲ್ಲ ಒಗ್ಗಡೆ ಕೊಡ್ತೀನಿ. ಗ್ಯಾಸ್ ಕೆಂಪುರಿ ಆಯ್ತೇನ ಅದು? ನಾವು ನಂಬರ್ ಹಚ್ಚಿವ, ಯಾವಾಗ ಬರುತ್ತೀರಿ, ಹೆಂಗೆ ಹೇಳ್ಬೇಕದ? ಅದ್ರಾಗ ಮಾಡೋಣ. ಯಾಕಂದ್ರೆ ಮತ್ತು ಒಮ್ಮೆ ಕಡೆ ಹೌದಿಲ್ಲ, ಲಘು ಬಂದ್ರೆ ಚಲೋ, ಲಘು ಬರಲ್ಲ ಅಂದ್ರೆ ಏನು ಮಾಡೋಣ? ನಮ್ಮೂರು ಒಲಿ ಪಲ್ಯ ಅದಾವು, ಮಾಡ್ಕೊಳಕ್ಕೆ ಬರತ್ತಿ. ಇರ್ಲಾರ್ದಲ್ಲ ಪಜ್ಜಿ ತಾಕೈತಿ ಮತ್ತು ಇರೋಲಕ್ಕ. ಈ ಕಡೆ ನೀ ಏನು ಮಾಡ್ತೀವ ಹರ್ಷ? ಬಾಂಡೆ ತಗೊಂಡ್ಬರ್ಬೇಕು. ಬಾಂಡೆ ತಗೊಂಡ್ಬರ್ಕನ ಹಾಕೊಂಡು ಹೋಗೋ. ಒಂದು ಖಾಲಿ ಮಾಡಿ ತೊಗೊಂಡೋಗ್ಯಾವ. ಮಮ್ಮಿ ಆರಾಮಾಗ್ತಾ ಸ್ವಲ್ಪ? ಇನ್ನೂ ಇವತ್ತು ಗುಯಿತು ಆಗ್ತೈತೆ. ಹೌದಾ? ಹಣ್ಣು ತೊಗೊಂಡ್ಬರ್ಲಿ ಹೋಗಿ. ತೊಗೊಂಡ್ಬರ್ತೀನಿ ತಡಿ, ಸ್ವಲ್ಪ ಎನರ್ಜಿ ಬರುತ್ತೆ. ನನಗೆ ಇಬ್ಬರಿಗೂ.
ಇಬ್ಬರಿಗೆ ನೀ ಸ್ವಲ್ಪ ಜಾಸ್ತಿ ತಿಂತೀರಿ ನಾ ಸ್ವಲ್ಪ ಕಡಿಮೆ ತಿಂತೀನಿ ನೋಡ್ರಿ ಇಬ್ಬರಿಗೆ ಅಂತ್ರಿ ಸ್ವಲ್ಪ ಎನರ್ಜಿ ಬರುತ್ತೆ ಹಣ್ಣಿಗೆ ಹಾಂ ಸೋಮವಾರ ಅವು ದುಬಾರಿ ಇರ್ತವೆ ನೋಡಿ ಬೈ ಹಣ್ಣು ನೋಡಿ ತೊಂದರ್ದಂತ ಬ್ಯಾಡ ಅಂತ ಹೇಳಿ ಕೇಳವಲ್ರಿ ಹಣ್ಣು ತಿನ್ನಂತಾರ ಅಂತಂದು ಮಾರಿ ಪಡಿದ್ದು ಒಂದ ಸನ್ನಿ ನಿಂತ್ಕೊಂಡ್ರಿ ಹಣ್ಣು ತೊಗೊಂಬರ್ತೀನಿ ಅಂತಂದು ತೊಗೊಂಬಂದು ಅರ್ಧ ಕೇಜಿ ತೊಗೊಂಬ ನೀ ಎರಡೆರಡು ಫೋನ್ ಇಟ್ಕೊಂಡಿಲ್ಲೇ ಮುಂದೆ ಫೋನ್ ಯಾವುದೋ ಉಪಯೋಗಿಲ್ಲ ಇದು ಇನ್ನು ಇವತ್ತು ಸುಲ್ತಾನ್ ಮತ್ತೆ ಮಾಡ್ಕೊಟ್ಟಾನ ಇದನ್ನ ಫೋನ್ ಹೊಸ ಫೋನ್ ಇದು ಏನು ಮಾಡ್ಕೊಟ್ನು ಅದು ಇದು ಗ್ಯಾಲರಿ ಒಳಗೆ ವಿಡಿಯೋಸ್ ಸಿಗಾಕತ್ತಿದ್ದಿಲ್ಲ ನಮ್ಮ ಮತ್ತು ಗ್ಯಾಲರಿ ಎಲ್ಲ ಏನು ಫೋಟೋ ಎಲ್ಲ ಏನಿಲ್ಲ ವಿಡಿಯೋನ ಬರಾಕತ್ತಿದ್ದಿಲ್ಲ ಅದ್ರೊಳಗೆ ಹಾಂ ಹಂಗಾಗಿದ್ದು ಮತ್ತೆ ಬಂದು ಮಾಡ್ಕೊಟ್ಟಾನ ನಾವೆಲ್ಲ ಅದಿನ್ನು ಇದನ್ನ ಮಾಡಿಲ್ರಿಪ್ಪ ಓಪನಿಂಗ್ ಮಾಡಿ ನೋಡ್ರಿ ನಾನು ಬಂಗಾಲಿದ ಸ್ಪೆಷಲ್ ಸ್ವೀಟ್ ಡಿಶ್ ಮಾಡತ್ತೀನಿ ರೀ ಇವತ್ತು ಅದು ಹೆಸರು ಬಂದಿಟ್ಟು ಮಿಷ್ಟಿ ಡೋಯಿ ಅಂತ ಹೇಳಿರಿ ಅದು ರೆಸಿಪಿ ಅದು ಮಾಡತ್ತೀನಿ ರೀ ನಾನು ಅದಕ್ಕೆ ಒಂದು ಪ್ಯಾಕೆಟ್ ಹಾಲು ಬೇಕ್ರಿ ಇದಕ್ಕೆ ನಾನು ನೀರು ಅದೇನು ಮಿಕ್ಸ್ ಮಾಡತ್ತಿಲ್ಲ ಇದನ್ನು ಬಿಸಿ ಮಾಡೋಣ್ರಿ ಒಂದು ಕುದಿಬೇಕ್ರಿ ಅದು ಅಲ್ಲಿವರೆಗೂ ನಾವು ಬಿಸಿ ಮಾಡ್ಕೊಳ್ಳೋಣ ಫಸ್ಟಿಗೆ ಹಾಲನ್ನು ಬಿಸಿ ಮಾಡ್ಕೋಬೇಕ್ರಿ ಬಂಗಾಲಿ ಸ್ಪೆಷಲ್ ರಸಗುಲ್ಲ ಅದೆಲ್ಲ ಸ್ಪೆಷಲ್ ಡಿಶ್ ರೀ ಇವು ಬಂಗಾಲಿವು ಸ್ಪೆಷಲ್ ಹಾಗಾಗಿ ಅದ್ರೊಳಗೆ ಒಂದು ನಾನು ಮಿಷ್ಟಿ ಡೋಯಿ ಅಂಥೇಳಿ ರೆಸಿಪಿ ಮಾಡತ್ತೀನಿ ಇವಾಗ ನೋಡ್ರಿ ಹಾಲು ಒಂದು ಡಬ್ರಿ ಒಳಗೆ ನಾನು ತೊಗೊಂಡಿದ್ದೀನಿ ಇದ್ರೊಳಗನ ಮಾಡ್ತೀನಿ ರೀ ಇಲ್ಲಿ ನಮ್ದು ಹಾಲು ಕುದ್ದೈತಿ ಸ್ವಲ್ಪ ಮೀಡಿಯಮ್ ಫ್ಲೋರ್ದೊಳಗೆ ಇಟ್ಕೊಂಡು ಇನ್ನೊಂದು ಸ್ವಲ್ಪ ಹೊತ್ತು ಕುದಿಸೋಣ್ರಿ ಹಾಲು ಜಾಸ್ತಿ ಹೊತ್ತು ಬೇಡ್ರಿ ಒಂದು 5ರಿಂದ 10 ನಿಮಿಷ ಅಷ್ಟೇ ರೀ ಈಸಿ ರೆಸಿಪಿ ಐತಿದ್ರದ ಮನೆ ಒಳಗನ ಇರೋ ಸಾಮಗ್ರಿಯಿಂದ ಬಳಸಿ ಈ ಸ್ವೀಟ್ ರೆಸಿಪಿ ಇಲ್ಲಿ ಹಾಲು ಇದು ಮಾಡಿ ಇಟ್ಟಿದ್ದೀನಿ ರೀ ನಾನಿಲ್ಲಿ ಆಮೇಲೆ ಇಲ್ಲೇ ಬಾಳಿಗೆ ಬಿಸಿ ಮಾಡಕ್ಕೆ ಇಟ್ಟೇನಿ ರೀ ಇದಕ್ಕೆ ಸಕ್ಕರೆ ಹಾಕೊಳ್ಳೋಣ್ರಿ ಸಕ್ಕರೆ ಫುಲ್ ಕಲರ್ ಚೇಂಜ್ ಆಗ್ಬೇಕ್ರಿ ಅದು ಅಲ್ಲಿವರೆಗೂ ಮೆಲ್ಟ್ ಮಾಡ್ಕೊಳ್ಳೋಣ ಫುಲ್ ಕಲರ್ ಎಲ್ಲ ಚೇಂಜ್ ಆಗಿ ಫುಲ್ ಮೆಲ್ಟ್ ಆಗ್ಬೇಕ್ರಿ ಅದು ಎಲ್ಲ ಕರಗ್ಬೇಕು ಇದಾಗಬೇಕ್ರಿ ಗೋಲ್ಡನ್ ಕಲರ್ ಬರ್ಬೇಕು ಅದು ಗೋಲ್ಡನ್ ತಿಂದ್ರೆ ಗೋಲ್ಡನ್ ಕಲರ್ ಬರ್ಬೇಕದು ಗಟ್ಟಿ ಆಕೈತೆ ಅದು ಹಂಗಾದ್ರೆ ಗಟ್ಟಿ ಆಗ್ಬೇಕು ಪೀಸ್ ಗಟ್ಟಿ ಆಗಿ ಪೀಸ್ ಮಾಡ್ಬೇಕು ನನ್ನ ಪೀಸ್ ಮತ್ತೆ ಹಂಗಾಕೈತೆ ಇಲ್ಲ ಸುಡೋ ಹಾಲು ನಾವು ಹಾಕ್ಬೇಕು ನಾವು ಮೆಲ್ಟ್ ಆಗ್ಬೇಕಲ್ಲಿ ಆ ರೆಸಿಪಿ ಡಿಫ್ರೆಂಟ್ ರೆಸಿಪಿ ಅದು ಹೌದಾ ಮಾಡು ಸ್ವೀಟ್ ರೆಸಿಪಿ ಸ್ವೀಟ್ ತಿನ್ಬೋದಲ್ಲ ನೀನು ತಿನ್ಬೋದು ಕರ್ದಿದ್ದು ಅಷ್ಟ ತಿನ್ನಂಗಿಲ್ಲಮ್ಮ ಕರ್ದಿದ್ದು ಖಾರದ್ದು ಕರ್ದಿದ್ದು ಬೇಡಂಗಿಲ್ಲ ಅವ್ರು ಸಕ್ಕರೆ ಮೆಲ್ಟ್ ಆಗತ್ತೈತೆ ನಮ್ದು ಇಲ್ಲಿ ನೋಡ್ರಿ ಸಕ್ಕರೆ ಎಲ್ಲ ನಮ್ದು ಈ ರೀತಿ ಕರಿಗಿ ಕಲರಿಗೆ ಬಂತ್ರಿ ಇವಾಗ ಸ್ವಲ್ಪ ಮಿಲ್ಕ್ ಹಾಕೊಳ್ಳೋಣ್ರಿ ಸ್ವಲ್ಪ ರೀ ಜಾಸ್ತಿ ಬೇಡ ಇಷ್ಟು ಹಾಕೊಳ್ಳೋಣ ಹಾಕಿ ನಾನು ಫುಲ್ ಮೀಡಿಯಮ್ ಫ್ಲೇಮ್ದೊಳಗೆ ಇಟ್ಟೇನಿ ರೀ ಲೋ ಮಿಕ್ಸ್ ಮಾಡೋಣ್ರಿ ಇವಾಗ ಮಿಕ್ಸ್ ಮಾಡಿ ಇವಾಗ ಪೂರ್ತಿ ಹಾಲು ಹಾಕೊಳ್ಳೋಣ ಇದ್ರೊಳಗೆ ಮಿಕ್ಸ್ ಮಾಡ್ಕೊತಾನೆ ಇರನ್ರಿ ಇಲ್ಲಿ ಆಶಿಪ್ ಮಿಕ್ಸ್ ಮಾಡಕ್ಕೆ ಬಂದಾರಿ ಅದು ಸಕ್ರೆ ಕೆಳಗೆ ಗಟ್ಟಿಗಟ್ಟಾಗಿತ್ತಲ್ರಿ ಕರಗ್ತೈತ್ರಿ ಅದು ಹಾಲು ಬೀಸಿ ಕರಗತೈತಿ ಅಮ್ಮ ಬಂದ್ರಿ ನಮ್ಮ ರೇಷ್ಮಾ ಬಂದಾಳ ನಮ್ಮ ರಿಜ್ಜು ಬಂದಾನ ಹಮ್ಮಿದ ಹಮ್ಮಿದ ಏನ್ ತಿನ್ನಕತ್ತಿಲ್ಲೇವ ಚಾಕ್ಲೇಟ್ ಚಲೋ ಆತವ ಕಮೆಂಟ್ ಮಾಡಿದ್ರಲ್ರಿಪ್ಪ ನಿಮ್ಮ ತವ್ರ ಮೇರೆಗೂ ಬಾ ಅಂತ ಹೇಳ್ಬೇಕಿಲ್ರಿ ನೀವು ಹೇಳಂಗ ಇಲ್ಲ ಬೆಳಿಗ್ಗೆ ನನಗ ಸಮಾಧಾನ ಆಗೋದಕ್ಕ ನಮ್ಮ ತಮ್ಮ ಫೋನ್ ಹಚ್ಬೇಕಂತಂದು ನೀ ಚಾಟ್ ವಿಡಿಯೋ ಬಿಟ್ಟಿದ್ದಿ ಮಕ್ಕೊಂಡಿದ್ದ ಆರಾಮ ಇಲ್ಲ ಚಾಚಿಗಿಲ್ಲೇ ಬಂದವಿ ಹೋದ್ರ ನಡ್ರಿ ಅಂತ ಬಂದಿ ನಾವು ನನಗೆ ಬೆಳಿಗ್ಗೆ ಸಮಾಧಾನ ಆಗ್ಬೇಕ ಫೋನ್ ಹಚ್ಬೇಕಂತ ಅನ್ವಾಕದೇನು ಸ್ವಿಚ್ ಆಫ್ ಫೋನ್ ಇವ್ರು ಫೋನ ಚಲವಿಲ್ಲ ಬೆಳಿಗ್ಗೆ ಹೋಗ್ಬಿಡ ಅಂತ ಅಂದ್ ಮತ್ತೆ ಅದೇ ನಾನು ಏನು ಮಾಡೋದು ಮತ್ತೆ ಅಂತ ಅಂದ ಇವಾಗ ಹೊರ ಬಂದ್ಬಿಟ್ಟ ರಿಜ್ ಏನ್ ಮಾಡ್ತಿದ್ದಿ ನಿಮ್ದು ಶಾಲೇನು ಮೂಲೇನು ಮೂವತ್ತೇನಿಲ್ಲ ಶಾಲೆ ನಿಂದು ಸುಟಿ ಕೊಡ್ತಾನಿಕ್ಕಿದ ಹೌದಾ ಮೇಕಪ್ ಮಾಡ್ಕೊಂಡೆ ಮೇಕಪ್ ಮಾಡಿದ್ರಮ್ಮ ನಾಳೆ ಮೇಕಪ್ ಲಿಫ್ಟಿಗೆ ಬಾ ಚಂದಾಳ ರೊಬ್ಬಗೆ ಚಂದಾಳ ಒಲ್ಲೆ ಅಯ್ಯ ಒಲ್ಲ ಅಂತಿಪ್ಪ ನಾಚಿ ಬರಾಕ ಅವ್ರು ಹೋದ್ರ ಕರ್ಕೊಂಡ್ಬಿಡ್ತಿಲ್ಲ ಅವ್ನ
ಮಧ್ಯಾಹ್ನ ಹೋದ್ರನ ಅವ್ರು ನೀವು ವಿಡಿಯೋ ಏನಾರ ತೋರಿಸಿದ್ದೆ ಅಂದ್ರೆ ಓಡಿ ಬರೋದು ಲಕ್ಕಿನ ಹಂಗಾದ್ರೆ ಓಡಿ ಬರ್ತಿದ್ದೆ ನೀರು ವಿಡಿಯೋ ತೋರಿಸಿಲ್ಲ ಮಧ್ಯಾಹ್ನ ನೋಡಿದ್ವಿ ಹುಡುಗರು ಒಂದು ಪರೀಕ್ಷೆ ಅದಾವಲ್ರಿ ನಮ್ಮ ಮುಂತಾನ ಮಕ್ಕಳು ಹಂಗಾಗಿ ನಿಲ್ಲಂಗಿರ್ಬೇಕು ಅವ್ರು ಮತ್ತೆ ಆಕಿನ ಹೋಗ್ಬೇಕಾಕಳ್ರಿ ಹಂಗಾಗಿ ಆಕಿ ಕರ್ಕೊಂಡು ಹೋಗಿ ಹಾಕಿದ್ದೆ ಇರ್ಲಿ ಬಿಡ್ರಿ ನನಗೆ ಆರಾಮಿಲ್ಲ ನಾನು ಹೋಗ್ಬರ್ತೀನಿ ಊರಿಗೆ ಬಂದಿಲ್ಲ ಬರ್ಬೇಕಂತ ಅನ್ನಕತ್ತ ನೋಡು ಈಗ ಬರ್ಲಿಪ್ಪ ಈಗ ನಾನು ಮತ್ತೆ ಹತ್ತಿನ ಬಿಟ್ಟು ಮತ್ತೆ ದವಾಖಾನೆ ಹೋಗ್ಬೇಕು ನಾನು ಇಂಜೆಕ್ಷನ್ ಮಾಡ್ಸಂಬರಕ ವ್ಯಾಕ್ಸಿನ್ ಬರ್ದಾರ ಒಂದು ಗಾಳ್ಯಾಗ ಹೋಗೋದು ಬರೋದು ಟೈಫಾಯ್ಡ್ ಐತೆ ಅಂತ ಹೇಳಿದ್ರಿ ಈಗ ಮತ್ತೆ ಏನ್ ಮಾಡ್ತಿದ್ವಿ ಆಮೇಲೆ ಗುಳಿಗೆ ಔಷಧ ಇಲ್ಲಿ ಪಂಚಕ್ ಹಾಕಿತ್ತು ಇಲ್ಲ ಬರೀ ಹಾಲ ನೋಡಾಕತ್ತೀವಿ ಭಾರಿ ಮಾಡೋದೇ ಅದೇ ಮಾಡೋದು ಬರ್ಲಿ ಇಬ್ರು ನಮ್ ದಾನ್ ಬರ್ಲಿ ಇಬ್ರು ಮಾಡ್ತಾರ ಇಬ್ರು ಏನು ಮಾಡಾಕ ಚಲೋ ಮತ್ ಮುಂಜಾನಿದ್ದ ನನಗೆ ಅವರ ಮಾಡ್ಯಾರ ನೋಡು ತೋರ್ಸ್ಕೊಂಬಂದೆ ಇಂಜೆಕ್ಷನ್ ಮಾಡಿದೆ ರಕ್ತ ಚೆಕ್ ಮಾಡಕ್ ಕೊಟ್ಟು ಬಂದಿದ್ದೆ ಸ್ವಲ್ಪ ರಕ್ತ ಕಡಿಮೆ ಐತಂತ ಆಮೇಲೆ ಟೈಫಾಯ್ಡ್ ಆಯ್ತಂದ್ರ ಮತ್ತೆ ಇಂಜೆಕ್ಷನ್ ಮಾಡಿ ಗುಳಿಗೆ ಬರ್ಕೊಟ್ಟ ಒಂದ್ 10 ದಿನ ತಗೊಳ್ರಿ ಅಂತಂದ ಜಾಗ ಚೇಂಜ್ ಆಗತ್ತೆ ಬರ್ತೀನಿ ಆರಾಮ ಇಲ್ಲಿ ಇವಾಗ ಇದು ಹಾಲು ಕುದಿತೈತ್ರಿ ಒಂದು 15 ನಿಮಿಷ ಈ ರೀತಿ ಮಾಡಿರ್ತೀವಿ ನಾವು ಈಗ ಗ್ಯಾಸ್ ಆಫ್ ಮಾಡಿಬಿಡೋಣ ಇವಾಗ ಒಂದು 5 ನಿಮಿಷ ಬಿಡೋಣ್ರಿ ಸ್ವಲ್ಪ ತನಕ ಆತಂತ ಹೇಳಿದ್ರೆ ಇಲ್ಲಿ ನಾನು ಮಣ್ಣಿನ ಮಟ್ಟಿಗೆ ತೊಳ್ಕೊಂಡು ಬಂದೀನಿ ರೀ ಇಲ್ಲಿ ಇದ್ರೊಳಗೆ ಹಾಕ್ಬಿಡೋಣ್ರಿ ಇಲ್ಲಿ ನೋಡ್ರಿ ಇವಾಗ ಇದಕ್ಕೆ ಒಂದು ಸ್ವಲ್ಪ ಮೊಸರು ಹಾಕಾತೀನಿ ರೀ ನಾನು ಮೊಸರು ಹಾಕಿ ಮಿಕ್ಸ್ ಮಾಡಿ ಇಡೋದ್ರಿ ನೀವು ಬೇಕಾದ್ರೆ ಗಟ್ಟಿ ಮೊಸರು ಸಿಗ್ತೈತಲ್ರಿ ಅದು ಕೂಡ ಹಾಕೋಬೋದು ಇದು ಕೂಡ ಹಾಕೋಬೋದು ಯಾವುದಾದ್ರೂ ಹಾಕೋಬೋದು ಒಂದು ಸ್ವಲ್ಪ ಹೊತ್ತು ಚೆನ್ನಾಗಿ ಮಿಕ್ಸ್ ಮಾಡೋದ್ರಿ ಅದ್ರ ಮೊಸರು ಒಡಕೈತಲ್ರಿ ಹಿಂಗಿರ್ಬಾರ್ದು ಈ ರೀತಿ ಮಿಕ್ಸ್ ಮಾಡಿ ಇವಾಗ ಒಂದು 6 ರಿಂದ 7 ತಾಸು ಇರ್ಬೇಕ್ರಿ ಇದು ನೀವು ಮಾರ್ನಿಂಗ್ ತಗೊಂಡ್ರು ತುಂಬ ಅಂದರೆ ತುಂಬ ಚೆನ್ನಾಗಿರ್ತೈತೆ ಅದು ಬೆಳಗ್ಗೆ ತೊಗೊಂಡ್ಬಿಟ್ರೆ ಅಂತ ಹೇಳಿದ್ರು ಅಂದರೆ ರಾತ್ರಿ ನೀವು ಏನಾದರೂ ಜಲ್ದಿ ತೊಗೊಂಡ್ಬಿಟ್ರಪ್ಪ ಅಂತ ಹೇಳಿದ್ರೆ ಒಡಕಿರ್ತೈತ್ರಿ ಹಂಗೆ ಇರಬಾರ್ದು ಫುಲ್ ಗಟ್ಟಿ ಇರ್ಬೇಕ್ರಿ ಇವಾಗ ಕರೆಕ್ಟಾಗಿ ಇದ್ರ ಮೇಲೊಂದು ಅರಬಿ ಆತು ಇಲ್ಲದಂದ್ರೆ ಪೇಪರ್ ಆತು ಮುಚ್ಚಿ ಇಟ್ಬಿಡೋಣ್ರಿ ಇವಾಗ ರೆಡಿ ಆತು ನೋಡ್ರಿ ನಾನು ಇವಾಗ ನೋಡ್ರಿ ಈ ರೀತಿ ಒಂದು ಪೇಪರ್ನ ಮುಚ್ಚಿಟ್ಟಿದ್ದೀನಿ ರೀ ಇವಾಗ ಒಂದು 6 ರಿಂದ 7 ತಾಸು ಇಲ್ಲದಂದ್ರೆ ಮಾರ್ನಿಂಗ್ ಇದನ್ನು ಓಪನ್ ಮಾಡೋಣ್ರಿ ಏನಂತ ಇಜ್ಜುಂದ ಸಣ್ಣ ರಾಜ ಅಂತನವ ಹೌದಾ ಸಣ್ಣ ರಾಜನ ನೀನು ಮುನ್ನ ಸಣ್ಣ ರಾಜನ ಅವನ ಹಮೀದ ಅಂದ್ಲನ ಹೌದಾ ಹಾಂ ಆತ್ನ ಅಂದ ಆತ ನಮ್ಮ ಕಡೆ ಅವ ಇವ ಅಂತ ಹೊಡ್ಸ್ಕೊಂಡ ಬರ್ತಾರ್ರಿ ನಮ್ಮ ಕಡೆ ಆತ ಆಯ್ತ ಅನ್ಬೇಕ್ರಿ ಅರಿ ಅರ್ಶಿ ಹಚ್ಚಿ ಹಾಕಿಡಕತ್ಲ ಮತ್ತೀಗ ಏನು ಅನ್ನಕತ್ತಾನಿಲ್ಲ ಸುಲ್ತಾನ ನಮ್ಮ ಮಾರಿಪ್ಪಂದು ಅಡಿಗೆಲ್ಲ ಆತು ಅರ್ಶಿ ಬಾಂಡೆ ಹೋದ್ಲು ಅಂದಾಜೇನು ತಿನ್ರಿಪ್ಪ ಅಂದ್ರೆ ಹಂಗೆ ತಿಂತಾರಂತೀವ್ರು ಚಲೋ ಆಗಿದಾವ ಸುಲ್ತಾನ ಸುಲ್ತಾನ ಏ ಪಾಪಡಿ ಹತ್ತಿನ ಬಾರ ಕುತ್ಕೊಂಡ್ ತಿನ್ಬರಿ ಕಡೆ ಏ ಪಾಪಡಿ ಅದ ನೋಡಿ ತಿನ್ ಬಾ ತಗೋ ಬಾ ಒಂದೆರಡ ಶಿಸ್ತಾಗಿ ಕುತ್ಕೊಂಡ ಹುಸೇನಪ್ಪ ಅಜ್ಜಂಗತೆ ನಮ್ಮ ಅಜ್ಜಂಗತೆ ಮತ್ತೆ ಅವ್ರ ಹಠ ಮಾಡ್ತಿದ್ನಂತ ಮಗ ನಾ ಅಷ್ಟು ಹಠ ಮಾಡ್ತಾನ ಯಾರಪ್ಪ ಹಠ ಮಾಡೋದು ನಮ್ಮ ರಾಜನ ನಮ್ಮ ರಾಜ ಚೆನ್ನಾಯ್ತು ಬಿಡಿ ನೀವ್ ಬಗ್ಲಾಗ ಇಟ್ಕೊಂಡು ಅಡ್ಡಾಡ್ತಿದ್ಲ ಅಮ್ಮಕ್ಕ ನಾ ಇಷ್ಟು ಹಠ ಮಾಡ್ತಿದ್ಯಾ ಅಂತ ಇಲ್ಲದ ಹಠವಾಗಿದ್ವ ನೀವು ನಾನು ಸ್ವಲ್ಪ ಹಾಲನ್ನ ಉಂಡು ಇದು ಗುಳಿಗೆ ತಗೊಂಡ್ರಿ ನಾವು ಔಷಧ ತಗೊಂಡ್ರಿ ಏನಪ್ಪ ಹಾಗ ಹೌದಾ ಇವಂಗ ಹಾ ಹಾ ಅವಾಗ ಹೌದು ಹೌದು ನಮ್ಮೂರ ಕಡೆ ಬಟ್ಟೆ ಹಚ್ಚಿಬಿಡ್ತಾರ ಕಡಿಮೆ ಆಗ್ಬಿಡ್ತೈತಿ ಅದ್ರ ಗುಳಿಗೆ ಹಚ್ಚಿ ಮಾಡಿ ಎಲ್ಲ ಕಡಿಮೆ ಆಕೈತಿಪ್ಪ ಬರ್ರಿ ಹಂಗಾರ ಅಲ್ಲೇ ನಾನು ಹಾ ಕರ್ಕೊಂಡೋಕಿಯ ನಿಮ್ಮ ಅಪ್ಪಕ್ರ ಗಂಟ ಬಿದ್ದಾನಪ್ಪ ಈಗ ನಡಿ ಹೋಗೋಣ ಅಂತಂದು ಏನು ಮಾಡ್ತಾನೆ ಈಗ ನಾನು ಬರೀ ಅನ್ನಕತ್ತೀನಿ ಈಗ
ಚೇಂಜ್ ಆಗದ್ ಬಾಟಿ ಹಚ್ಚಿ ಅಲ್ಲೇ ಬಾಟ್ಲಿ ಇಲ್ಲ ನಿಮ್ಮ ಚಾಚಾರ್ದ ಏನೋ ಕೆಲಸ ಐತಿ ಅಂತ ಅವ್ರ ಮುಗಿತಂದ್ರ ಕಾಯಿ ಆಗೈತೆ ಅನ್ನೋದು ಎಳ್ನೀರು ತಗೊಂಬಂದ್ರಿ ಬ್ಯಾಡ ಅಂತ ಹೇಳಿದ್ರೆ ತಗೊಂಬಂದಾನ ಕುಡಿಬೇಕು ತಡಿ ಎಳ್ನೀರು ಅಂತಂದು ಕಾಯಿ ತಗೊಂಬಂದ. ನೀನು ಹಂಗೆ ಬಿಚ್ಬೇಕಾಯ್ತವ ಅನ್ನ ಜಳ ಆಗಲ್ಲ ನಿನಗೆ ಮೇವ್ ತನಿದ್ರೆ ಹಾಕ್ಯಾಬೇಕಲ್ಲ ನೀನು ಅಳ್ತೀವಂತ ಯಾವಿಲ್ಲ ನಮ್ಮ ಕಡೆ. ಇಲ್ಲ ಅದಾವ ತರ್ನಾನಿ ಹಾಂ ತರ್ನಾನಿ ಹಾಂ ಜಗ್ಗದವ. ಹ್ಞೂ ನಾಲ್ಕದವ ನಿನ್ನ ಕಡೆ. ಚಲೋ ಆಯ್ತು ಬಿಡಿಯಪ್ಪ. ಅವನಕಿನ ಬರ ನೀನು ಅದಾವ. ನೋಡಿದೆ ನಿನ್ನ ಮಕ್ಕಳು. ಜಗ್ಗದವ ಅಂತ ನಮ್ಮ ರಿಜ್ಜನ ಮಾತ್ರಿಪ್ಪ. ಮಲ್ಲಿಕನ ಹಂಗಾರಿ ಮಾತಾಡೋದು. ಪಪ್ಪು ಇದ್ರದ ಪಪ್ಪು ಅಂದ್ರೆ ಹಂಗೆ ಅವನ್ಗೆ ಅಷ್ಟು ಇದನ್ನ ರೀ ಅವಂಗ ಪಾಪ ಅದು ಪರೀಕ್ಷೆ ಇತ್ತು ಅಂತ ಹೋದ್ರಿಪ್ಪ ಊರಿಗೆ ಹೋದ. ಅನ್ನ ಉಣ್ಬೇಕೈತ್ರಿ ಅದ್ರ ಒಂದಿಟ ಅನ್ನಕ್ಕೆಂದ ಹಾಂ ದಿದ್ದಿ ಹಾಕೊಡಕದ್ಲ ಒಲ್ಲೆ ಅಂದ್ರಲ್ಲ ನೀವು. ಪಾಪ್ರಿ ಅಷ್ಟು ತಿನ್ನಾಕತ್ತಾರ. ಎಣ್ಣೆ ಜಾಸ್ತಿ ತಿನ್ಬೇಡ್ರಿ ಅವನ್ನ. ಅಲ್ಲಿನ ಊರಾಗನ ಕರದ್ನಿ ಅಂದ್ ಹಂಗೆ ಇವ್ರಿಗೆ ಒಂದು ಡಬ್ರಿ ಇಡದ ಮೊದ್ಲು ರೀ. ಹಾಂ ಒಂದು ಡಬ್ರಿ ಎಣ್ಣೆ ತಿನ್ನಾಕತ್ತಲ್ಲ. ಇವು ಎಣ್ಣೆ ಕರ್ದು ಹೋದೇನಲ್ಲ ಎಣ್ಣೆ ತಿನ್ನಾಕತ್ತಲ್ಲ ಅಂತೀವ. ಎಣ್ಣೆ ಡಬ್ರ್ಯಾಗ ಐತಿಪ್ಪ. ಇವು ಡಬ್ರ್ಯಾಗ ಕರ್ದದ್ವ ಇವು ಕರ್ದಿದ್ವಿ ಇವು. ಚಲೋ ಆತ್ ಬಿಡಪ್ಪ. ನೀನು ಕೂಡ ಇದು ಮಾಡ್ಬೇಕ ಮತ್ತೆ ತಲೆ ಮುಳ್ಕಾಲ್ ತಗೊಂಡು ಬಾಡ ಜಜ್ಗೆ ಕಚ 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 ಆಮೇಲೆ ಮಾತಾಡ್ಬೇಕ. ಇವು ಎಣ್ಣೆಯಾಗ ಕರ್ದವು. ನೀವು ತಿಂತಿರಲ್ಲ ಅವು. ಕರೆಯಲ್ಲ ನಾವು ತಿಂತೀವಿ. ಹೌದಪ್ಪ ಶಾನ್ಯಾರ ನೀವು. ಪವಾಡ ಪುರುಷರು ನೀವು. ನೀರು ಹಾಕಿ ಕರಿಯಾರ ಅಂದ್ರೆ ಪವಾಡ ಪುರುಷರು ನೀವು ಹಂಗಾದ್ರೆ. ಅಯ್ಯೋ ನಮ್ಮ ಮಳೆಯ ಭಾಳ ಮುತ್ತಿನಂತ ಮಾತಾಡಿದ್ರಿಪ್ಪ. ಒಳ್ಳ ಮಳೆ ವಿಡಿಯೋ ಮಾಡ್ಕೊಂತ ಕುಂದ್ರ ಬೇಡ ಪೂರಿ ಅಷ್ಟು ಮಾಡಿ ನೀನು ಅಂತಂದ. ಹೌದಾ ರಿಜ್ಜು? ಒಳ್ಳ ಮಳೆ ವಿಡಿಯೋ ಮಾಡಿದ್ರ ನನಗೆ ಉಣ್ಣಾಕ್ ಕೊಡೈತಿಪ್ಪ ಅದು. ನೀ ಕೊಡ್ತೀಯ ನನಗೆ ಊಟಕ್ಕೆ ಹಾಕ್ತೀಯ ನೀನು? ಎಲ್ಲಿ ಅದಾರ? ಅಯ್ಯೋ ನನಗಲ್ಲಿ ಗಂಜಲ್ಲ ನನ್ ಎರಡು ಡಾನ್ಗಳು ಅದಾವ ಅಂತಂದು ಈ ಬಾಡಿಗಳು ಅದಾವ ನೀನು ಅಂತ ನೋಡ. ನೋಡ್ರಿ ಫ್ರೆಂಡ್ಸ್ ಎಷ್ಟು ಬೇರಿಕೆ ಅದ ನೋಡ್ರಿ. ನೀವ್ ಹೇಳ್ತೀರಿ ಎಷ್ಟು ಮುಗ್ದದಾರ್ರಿ ನಿಮ್ಮ ಮಳೆಗಳು ಎಷ್ಟು ಸಮೃದ್ಧ ಅದಾರ್ರಿ ಅಂತೀರಿ. ನೋಡ್ರಿ ಹೆಂಗದಾರ ನೋಡ್ರಿ ನಮ್ಮ ತಮ್ಮನ ಮಕ್ಕಳ್ರಿ. ಎರಡು ಬಾಡಿಗಳು ಅದಾವ ನಿನ್ ಹಾಕ್ತಾರ ಅಂತನ್ರಿ. ಒಳ್ಳ ವಿಡಿಯೋ ಮಾಡ್ಬಾರ್ವ ನೀನು ಮಕ್ಕ ಬಿಡು ಅಂತನ್ರಿ. ಮತ್ತ ಆಮೇಲೆ ಹಚ್ಚಿಗಂತ ತಗಾಯ್ಕಿ. ಎಲ್ಲ ಬಾಯಿ ಒಳಗೆ ಹೋಗತ್ತಿಲ್ಲ ಅದು ಹಚ್ಕೊಬೇಡ. ಅದನ್ನ ಜಾಸ್ತಿ ಹಚ್ಕೊಂಬೇಡ. ಅದನ್ನ ಎದಕ್ಕೆ ಹಚ್ಕೊಂತಿದ್ದ ಅದನ್ನ? ಯಾವಾಗಾರ ಫಂಕ್ಷನ್ ಇದ್ದಾಗ ಅಷ್ಟ ಅದ ಚಲೋ. ಏನ್ ತಿನ್ನಾಕತ್ತಿದ್ದೆ? ಇದನ್ನ ಹಿಡಿಯಾಕ ಹಾಕ್ಬೇಡ ಅಂತ ಹೇಳ್ತಾನ್ರಿ ಇವ್ನ. ನಮ್ ಸಬ್ಸ್ಕ್ರೈಬರ್ ಹೇಳ್ತಾರ ಏನ್ ಕೊಟ್ರಿ ನಿಮ್ ಮಳೆಯಾಗ ಅಂತಂದು. ಅವಾಗ ಹೇಳಕ್ರ ಬರ್ತ ನಾವು ಕೊಬ್ಬರಿ ಕೊಟ್ಟಿ ನೋಡ್ರಿ ಅಂತಂದು. ನಿಮ್ ತಮ್ಮನ ಮಕ್ಳು ಬಂದ್ರೆ ಏನ್ ಕೊಡಂಗಿಲ್ಲ ನೀವ್ ಅಂತಾರ. ನೋಡ್ರಿ ಕೊಬ್ಬರಿ ಕೊಟ್ಟಿ ನೋಡ್ರಿ. ಕೊಬ್ಬರಿ ಎಲ್ಲ ಇದು ಮಾಡ್ತಾಳ. ಇರ್ರಿ ನೀವು ಫೇಮಸ್ ಅದೀವ ಅಂತ ನಾವು ನೋಡವನ್ನ. ಯಾರಂದ್ರ ಫೇಮಸ್ ಅದೀವ ನಾವು ಅಂತಂದ? ನಿನಗ ಗೊತ್ತ? ನಿನಗೆ ಹೆಂಗ ಗೊತ್ತ? ಏನ್ ನೋಡ್ತಿದ್ ನೀನು? ಟಿಕ್ ಟಾಕ್ ಅಂತ. ನಾ ಟಿಕ್ ಟಾಕ್ ಮಾಡಂಗಿಲ್ಪ. ಮತ್ ನಾ ಟಿಕ್ ಟಾಕ್ ನಾವು ಬರಂಗ ಇಲ್ಲ. ಏನಂತ ಹೋಗ್ತೀನಿ ನೀನು? ಯಾರ ಹೆಸರು ಕೂಗ್ತೀನಿ ನೀನು? ನನ್ನ ಹೆಸರು ಏನು? ಅಲ್ಲೆಮ್ ಚಾಚಿ ನಾನು. ನೋಡಪ್ಪ ಪುಪ್ಪು ಐತಿ ಚಾಚಿ ಅಂದೇನ? ನಾವು ಚಾಚಿ ಅಂತಾವಲ್ಲ ಅದಕ್ಕೆ ಚಾಚಿ ಅಂತ ನಾನು. ಆಯ್ಕೆ ಮಾಡಕತ್ತ ಕೊಬ್ಬರಿ ಇಷ್ಟು ದಪ್ಪ ಐತಿ ನೋಡೋದ್ರಾಗ. ಅದಕ್ಕ ಅವು ನೀರು ಸಿಕ್ಕಟ್ಟೆ ಸಿಹಿ ಅದಾವು. ಇಲ್ಲ ಅಮ್ಮನ ಬಂದ್ರಿ ಊಟಕ್ಕೆ ಹಾಕಿ ಕೊಟ್ಲಾರಿಪ್ಪ. ರಿಜ್ ಮತ್ತೇನ್ ಬೇಕ? ಏನ್ ನೀರಿಗೆ ಕಾಯಿ ಹಾಕ್ತಾನೆ ಅವನ? ಅಲ್ಲಿ ಗ್ಲಾಸ್ ಕೊಡು ಗ್ಲಾಸ್ನಾಗ.
ಮತ್ತು ಉಳಿಸಿ ಅಂತ ದೊಡ್ಡ ಸಿರಿ ಐತಿ ಅದ ಬಾಯ್ಲೆ ಕೊಡೋದಾರಿಪ್ಪ ಬಾಟ್ಲಿನ ಬೇಡ ಹೋಗದ ಆ ಬಾಟ್ಲಿನ ಬೇಡ ಹೋಗು ಮಕ್ಕಳಕ್ ಬೇಕಾ ಮಕ್ಕಳಕ್ ಜರಿ ಜಗ್ಗದ ಹೋಗು ನೀನ್ ಹಂಗ ಎಲ್ಲಿ ಬಾಟಿ ಬಾಟಿ ತಗೊಂಡ್ ಎದ್ದು ಬಿಡ್ತೀಯನ ಅವು ನಮ್ಮ ಅಮ್ಮ ಮಗ್ಗಲ್ದಾಗ ಇರಬೇಕಾ ಬಾಟ್ಲಿ ಹಸ್ಕಾತೈತಿಲ್ಲ ಅವ್ರಿಗೆ ಮತ್ತು ಅವ್ರು ಎಲ್ಲಿ ಬಾಟ್ಲಿ ಹುಡುಕಿ ಅಂತ ಕುಂದ್ರಬೇಕೀಗ ನೀರು ಇಟ್ಕೊಂಡ ಮಕ್ಕಳದು